ಮಹಿಳಾ ವಿಶ್ವಕಪ್ ಗೆದ್ದಿದೆ ಸರ್ ಇಂಡಿಯಾ, ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಹೌದು, ನಮ್ಮದು ತುಂಬ ಸಂತೋಷ ಆಯಿತು ನಮಗೆ. ಆಗಿದೆ ವಿಮೆನ್ಸ್ ವರ್ಲ್ಡ್ ಕಪ್ ಗೆದ್ದಿದ್ರೆ ಸೂಪರ್ ಪರ್ಫಾರ್ಮೆನ್ಸ್, ಮಾರ್ವಲಸ್ ಪರ್ಫಾರ್ಮೆನ್ಸ್, ಕಮಿಂಗ್ ಬ್ಯಾಕ್ ಆಫ್ಟರ್ ಲೂಸಿಂಗ್ 3 league matches with all the countries in the league they played, right? And coming back very strongly. My congratulations to Harmanpreet Kaur and the entire team and all those individual performers. Smriti Mandhana from Karnataka, Yes, sir. right? And of course Jemima Rodriguez. What a performance, what a brilliant performance. She is the one who brought, along with the other team members, into the semi-finals and into the finals. Congratulations once again to all those individual players who performed to the best of their abilities, bringing name to the country, bringing name to the Indian team and the country, and have kept the tricolour flying high. That's what is required. Play for the honour of the country. That's what is required by one and all. So that's the way. Congratulations once again. And of course at the same time, the men's cricket in Australia also, the Indian team has won after losing the first 2 games. ಅವರು 2 ಗೇಮ್ಸ್ ಸೋತ್ಬಿಟ್ರು ಅಲ್ಲಿ ಆಸ್ಟ್ರೇಲಿಯಾನಲ್ಲಿ. 3rd ಗೇಮ್ ಲವ್ಲಿ ಪರ್ಫಾರ್ಮೆನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್. ತುಂಬ ಸಂತೋಷ ಆಗ್ತಾ ಇದೆ ನಮಗೆ. Yes, for both the women and the men performing equally at the same time. So all the best to all of them and keep going, no giving up. Don't get into complacency, that is important. There were some complacent individual performances during the finals last night, the women's cricket. That should not be there, right? Otherwise you would have crossed 350 plus. Hey Kenny, the coach would have guided you all, I'm sure. So don't get into any complacency just because you have scored 100 or you have won. So keep up the good performance. Consistency is the key at all times. Be consistent and perform to the best of your abilities. Good luck to all of you. ಸರ್ ಮತ್ತೆ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಸರ್? ಟೀಮ್ ಇಂಡಿಯಾ ಹೊಸ ಟೀಮ್ ಇದು ಅಂದರೆ ಹೌದಪ್ಪ, ಟೀಮ್ ಇಂಡಿಯಾ ಆಸ್ಟ್ರೇಲಿಯಾನಲ್ಲಿ ಇದ್ದಾರೆ ಅಲ್ಲ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀವಿ ಅಲ್ಲ. ಅವರು ಸೋತ್ಬಿಟ್ರು ಫಸ್ಟ್ 2 ಮ್ಯಾಚಸ್ T20. ಥರ್ಡ್ ಮ್ಯಾಚ್ ಲವ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್ ಆ್ಯಂಡ್ ಕೀಪ್ ಪರ್ಫಾರ್ಮಿಂಗ್ ಆ್ಯಂಡ್ ಪ್ಲೇ ಫಾರ್ ದ ವಿನ್. ಆಫ್ ಕೋರ್ಸ್ ಯು ಕಾಂಟ್ ವಿನ್ ಎವ್ರಿ ಮ್ಯಾಚ್ ಅಲ್ವಾ? You have to lose some, win some. So don't be complacent, as I said again, and then keep performing to the best of your abilities. That's it. Wish the Indian team, men's team and the women's team the very best of luck. ಸರ್, ಈಗ ಏನಾದರೂ ಕೋಚಿಂಗ್ ಕ್ಲಾಸಸ್ ಅಂದರೆ ಈಗ ಮಂಗಳೂರಲ್ಲಿ ಏನಾದ್ರು ಮಾಡುವಂಥದ್ದು ನಿಮ್ಮ ಇದರಿಂದ ಏನಾದರೂ ಮಾಡ್ತಾ ಇದ್ದೀರಾ? ಕರ್ನಾಟಕ ಚೇರ್ಮನ್ ಆಗಿದ್ದೀರಿ ನೀವು, ಸೆಲೆಕ್ಷನ್ ಕಮಿಟಿಲಿ ಚೇರ್ಮನ್ ಆಗಿದ್ದೀರಿ. ಯಾರು ನೀವು ಮೊದಲು? ಹೌದಪ್ಪ, ನಾವು ಡೈರೆಕ್ಟರ್ ಕೂಡ ಆಗಿದ್ದೀವಿ ಅಕಾಡೆಮಿಗೆ ಕರ್ನಾಟಕ. ಇವಾಗ ನಾವು ಬೇರೆಯವರು ಯಂಗ್ಸ್ಟರ್ಸ್ಗೆ ಜಾಗ ಕೊಟ್ಬಿಟ್ಟಿದ್ದೀವಿ. ಹೌದೌದು ಸರ್. ಬಟ್ ಐ ಆಮ್ ಕನ್ಸಲ್ಟಿಂಗ್ ಡೈರೆಕ್ಟರ್ to Karnataka, Bangalore, Karnataka Cricket Academy and National Cricket Academy also. Exactly, sir. As and when ಅವರು ಕರೀತಾರೆ ನಮಗೆ ಫಾರ್ ಕನ್ಸಲ್ಟೇಷನ್ಸ್, ಟಾಕ್ ಟು ದಿ ಯಂಗರ್ ಕ್ರಿಕೆಟರ್ಸ್. ಅವ್ರು ಬರ್ತಾರೆ, ಎಲ್ಲ ಸೆಲೆಕ್ಷನ್ ಆದಮೇಲೆ ಬ್ಯಾಂಗ್ಳೂರ್ NCAನಲ್ಲಿ ಬರ್ತಾರೆ ಅವರು, ಫೈನ್ ಟ್ಯೂನಿಂಗ್ಗೆ ನಮಗೆ ಕರೀತಾರೆ ಅವರು. ಓಕೆ, ಟು ಟಾಕ್ ಟು ದ ಬಾಯ್ಸ್ ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್, ಚಿಕ್ಕ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು. What do you feel about Mangalore cricketers? Mangalore cricket ಬಗ್ಗೆ ಸರ್, ಅಂದರೆ ಮ್ಯಾಂಗ್ಳೂರು ನಮಗೆ ಕರೆದಿದ್ರೆ ಇಟ್ ವಿಲ್ ಬಿ ಮೈ ಪ್ಲೆಷರ್ ಟು ಕಮ್ ಆ್ಯಂಡ್ ಗೈಡ್ ದ ಯಂಗ್ಸ್ಟರ್ಸ್ ಇನ್ ಮಂಗಳೂರು. ಹೌದು, ಇಲ್ಲಿ ಟ್ಯಾಲೆಂಟ್ಗಳನ್ನು ನೀವು ಅಲ್ಲಿ ಬ್ಯಾಂಗ್ಳೂರಲ್ಲಿ ನೋಡ್ರಿ, ಎಲ್ಲ ಕಡೆ ಬೇಜಾನ್ ಟ್ಯಾಲೆಂಟ್ ಇದೆ. ಓಕೆ, ಕೋಚಸ್ ಹ್ಯಾವ್ ಟು ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಸೆಂಡ್ ಇಟ್ ಟು ದಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಫಾರ್ ಫೈನ್ ಟ್ಯೂನಿಂಗ್. ಒಳ್ಳೆ ಟೂರ್ನಮೆಂಟ್ಸ್ ನಡೀತಾ ಇದೆ. KSCA ಮಂಗಳೂರಿನಲ್ಲಿ, ಡಿಸ್ಟ್ರಿಕ್ಟ್ಸ್ನಲ್ಲಿ ಡಿಸ್ಟ್ರಿಕ್ಟ್ ಟೂರ್ನಮೆಂಟ್ಸ್ ನಡೀತಾ ಇದ್ದಾರೆ. ಅಲ್ಲಿ ಪರ್ಫಾರ್ಮೆನ್ಸ್ ತೋಡಬೇಕು ಹುಡುಗರಿಗೆ. 14, 16, 19, 23 ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಕಾಲೇಜಸ್ನಲ್ಲಿ, ಸ್ಕೂಲ್ಸ್ನಲ್ಲಿ
ಪ್ರೈವೇಟ್ ಅಕಾಡೆಮೀಸ್ ಓಪನ್ ಆಗಿದೆ. ಹೌದು. ಅಲ್ಲಿ ಎಲ್ಲ ಸರಿಯಾಗಿ ತಿಳ್ಕೊಬೇಕು. ಸರಿಯಾಗಿ ಸ್ಟೂಡೆಂಟ್ಸ್ ದೇ ಶುಡ್ ಬಿ ವೆರಿ ಸಿನ್ಸಿಯರ್ ಆಗಬೇಕು, ಸಿನ್ಸಿಯರ್ ಎಫರ್ಟ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕು. ಸರ್, ಈಗ ನಮ್ಮ ಮಂಗಳೂರಿಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಬೇಕು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬೇಕು ಅಂತ ಒಂದು ತುಂಬ ಬೇಡಿಕೆ ಇದೆ. ಇಲ್ಲಿವರೆಗೆ ಸ್ಟೇಡಿಯಂ ಆಗಿಲ್ಲ ಮಂಗಳೂರಿಗೆ. ಹೌದು, ಆಗತ್ತೆ. ಇಲ್ಲಿ ನಿಮ್ಮದು ಡಿಸ್ಟ್ರಿಕ್ಟ್ ಮಂಗಳೂರು ಅಸೋಸಿಯೇಷನ್ ಇದೆ ಅಲ್ಲ, ಹೌದು ಸರ್. ಅವರು ರೆಪ್ರೆಸೆಂಟ್ ಮಾಡಬೇಕು ಕರ್ನಾಟಕ ಕೆ ಎಸ್ ಇಲ್ಲಿ ಮೆಂಬರ್ ಆಗಿದೆ ಇಲ್ಲಿಂದ. ಇವಾಗ ಫ್ರೆಶ್ ಎಲೆಕ್ಷನ್ಸ್ ಆಗ್ತಾಯಿದೆ, ಫ್ರೆಶ್ ಎಲೆಕ್ಷನ್ಸ್ KSCನಲ್ಲಿ ಆಗ್ತಾಯಿದೆ. ನ್ಯೂ ಕಮಿಟಿ ಬಂದರೆ ಇಲ್ಲಿ ಮಂಗಳೂರಿನಿಂದ ರೆಪ್ರೆಸೆಂಟೇಟಿವ್ ಇರುತ್ತೆ, ಅವರು ರೆಪ್ರೆಸೆಂಟ್ ಮಾಡಬೇಕು. ನಮ್ಮ ಮಂಗಳೂರಿನಲ್ಲಿ ಸ್ಕೂಲ್ ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡಬೇಕು ಅಂತ ಈ ಥರ ಅಪ್ಲಿಕೇಶನ್ ಕೊಡಬೇಕು. ಸೊ ದ KSCA ಯಾರು ಪ್ರೆಸಿಡೆಂಟ್ಸ್ ಯಾರು ಸೆಕ್ರೆಟರಿ ಬರ್ತಾ ಇದ್ದಾರೆ ಗೊತ್ತಿಲ್ಲ. 10th ಇವಾಗ ನವೆಂಬರ್ ತಾನೇ, 20th ನವೆಂಬರ್ಗೆ ಎಲೆಕ್ಷನ್ಸ್ ಇದೆ. ಸೊ ಯಾರು ಪ್ರೆಸಿಡೆಂಟ್ ಬರ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಯಾರು ಸೆಕ್ರೆಟರಿ ಬರ್ತಾರೆ ಗೊತ್ತಿಲ್ಲ. KCIಗೆ ಕ್ರಿಕೆಟ್ರನ್ನು ಬಿಟ್ಟು ಹೊರಗಿನವರನ್ನು ಇದು ಮಾಡುವಂಥದ್ದು, ಅಂದರೆ ಆಪ್ಟ್ ಮಾಡುವಂಥದ್ದು, ಪ್ರೆಸಿಡೆಂಟ್ ಇರ್ಬೋದು, ಇಲ್ಲದೆ ಸೆಕ್ರೆಟರಿ ಇರ್ಬೋದು, ಬೇರೆ ಬೇರೆ ಸೆಕ್ಷನ್ಗೆ ಮಾಡೋದ್ರಿಂದ ಕ್ರಿಕೆಟ್ ಬೆಳವಣಿಗೆ ಆಗ್ತದೆ ಅಂತ ನೀವು ಹೇಳ್ತೀರಾ ಸರ್? ಡೆವಲಪ್ಮೆಂಟ್ ಆಫ್ ಕ್ರಿಕೆಟ್ ಆಗ್ತದೆ? ಹೌದು, ಡೆವಲಪ್ಮೆಂಟ್ ನಡೀತಾ ಇರಬೇಕು. ಹೌದು, ಅಂದರೆ ಇನ್ನೋವೇಷನ್ಸ್ ಇರಬೇಕು, ನ್ಯೂ ಕಾನ್ಸೆಪ್ಟ್ಸ್ ಇರಬೇಕು, ಲುಕಿಂಗ್ ಇನ್ ಟು ದಿ ಫೆಸಿಲಿಟೀಸ್ ಅಮ್ಯುನಿಟೀಸ್ ಎಲ್ಲ ಸೇರಿಸ್ಕೊಂಡು ಎನ್ಕರೇಜ್ ಆಗ್ತಾಯಿದೆ, ಡೆವಲಪ್ಮೆಂಟ್ ಆಗ್ತಾಯಿದೆ. ಎಲ್ಲ ಕಡೆ ಡೆವಲಪ್ಮೆಂಟ್ ಈಸ್ ಟೇಕಿಂಗ್ ಪ್ಲೇಸ್. ನ್ಯೂ ಕಾನ್ಸೆಪ್ಟ್ಸ್ ಹ್ಯಾವ್ ಕಮ್ ಇನ್, ಟೆಕ್ನಾಲಜಿ ಹ್ಯಾಸ್ ಕಮ್ ಇನ್ ಟು ದಿ ಸ್ಟೇಡಿಯಂ. ಕರ್ನಾಟಕನಲ್ಲಿ NCAಗೆ ದೊಡ್ಡ ಜಾಗ ಕೊಟ್ಟಿದ್ದಾರೆ, ರೈಟ್? ಸೊ ಲಾಟ್ ಆಫ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ, ಗೌರ್ಮೆಂಟ್ ಒಳ್ಳೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಅಪ್ರೋಚ್ ಆಗಬೇಕು, ರೆಗ್ಯುಲರ್ ಆಗಿ ಅಪ್ರೋಚ್ ಮಾಡಬೇಕು KSCAಗೆ ಫಾರ್ ಡೆವಲಪ್ಮೆಂಟ್ ಇನ್ ಮಂಗಳೂರು, ಇನ್ ದ ಡಿಸ್ಟ್ರಿಕ್ಟ್ಸ್. ನಾವು ಚೇರ್ಮನ್ ಡೈರೆಕ್ಟರ್ ಆಗಿದ್ದ ಟೈಮ್ನಲ್ಲಿ ಮಂಗಳೂರಿನಲ್ಲಿ ಅಕಾಡೆಮಿ ಸೆಟ್ ಮಾಡಿದೆ ನಾವು, ರೈಟ್? ವಿಶ್ವನಾಥ್ ನಾವು ಅವ್ರ ಚೇರ್ಮನ್, ಅವ್ರ ಡೈರೆಕ್ಟರ್ ಅನಿಲ್ ಕುಂಬ್ಳೆ, ಶ್ರೀನಾಥ್ ಟೈಮ್ ನಾವು ಇಲ್ಲಿ ಬಂದು ಒಳ್ಳೆ ಅಕಾಡೆಮಿ ಸೆಟ್ ಮಾಡಿದ್ದೀವಿ. ಅದು ಇವಾಗ ನಡೀತಾ ಇದೆ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಆ ಟೈಮಲ್ಲಿ ನೀವು ಬಂದು ಇಲ್ಲಿ ಮೀಟಿಂಗ್ ಮಾಡಿದ್ದು, ಸ್ಟೇಡಿಯಂ ಮಾಡುವಂಥದ್ದು, KCA ಇಂದ ಡೈರೆಕ್ಟ್ ಸ್ಟೇಡಿಯಂ ಮಾಡುವಂಥದ್ದು ಪ್ಲಾನ್ ಇತ್ತು. ನೋಡಿ, ಹುಬ್ಳಿನಲ್ಲಿ ಸ್ಟೇಡಿಯಂ ಆಗಿದ್ದಾರೆ, ಒಳ್ಳೆ ಸ್ಟೇಡಿಯಂ. ಶಿವಮೊಗ್ಗನಲ್ಲಿ, ಮಂಗಳೂರಿನಲ್ಲಿ ಕೂಡ ಇರಬೇಕು ಒಂದು ದೊಡ್ಡ ಸ್ಟೇಡಿಯಂ. ಅದಕ್ಕೆ ಯಾರು ಪ್ರಯತ್ನ ಮಾಡ್ಬೇಕು ಸರ್? ಇಲ್ಲ KSCA ಮಾಡಬೇಕು. ಫ್ರೆಶ್ ಕಮಿಟಿ ಬರಲಿ. ನೀವು ಮಂಗಳೂರಿಂದ ಒಂದು ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವರು ರೆಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಗೆಟ್ ಆಫ್ಟರ್ ದೆಮ್. ಮಾಡಲೇಬೇಕು ಸರ್ ಅಂತ ಅವ್ರ ತಲೆ ಮೇಲೆ ಕೂತ್ಕೋಬೇಕು. ಕನ್ಸಿಸ್ಟೆನ್ಸಿ ಇರಬೇಕು ಎಲ್ಲ ಕಡೆ. ಕನ್ಸಿಸ್ಟೆನ್ಸಿನಲ್ಲಿ ಎಲ್ಲ ಸಿಕ್ಕತ್ತೆ, ಎಲ್ಲ ವರ್ಕ್ ಆಗತ್ತೆ. ರೆಗ್ಯುಲರ್ ಆಗಿ ಅಪ್ರೋಚ್ ಮಾಡಬೇಕು. ಒಂದ್ಸಲಿ ಅಪ್ರೋಚ್ ಆದರೆ ಮಲಗಿಬಿಟ್ರೆ ಆಮೇಲೆ ಆಗೋಕ್ಕಿಲ್ಲ. ರೆಗ್ಯುಲರ್ ಆಗಿ ಮೀಟ್ ಮಾಡಬೇಕು ಸೆಕ್ರೆಟ್ರಿಗೆ. ಈ ಥರ ನಮ್ಮ ಮಂಗಳೂರಿನಲ್ಲಿ ಈ ಥರ ಇದೆ, ಈ ಜಾಗ ಇದೆ, ನೀವು ಸ್ಯಾಂಕ್ಷನ್ ಮಾಡಬೇಕು. ಒಳ್ಳೆ ಸ್ಟೇಡಿಯಂ ಬರಬೇಕು. ತುಂಬ ಟ್ಯಾಲೆಂಟ್ ಇದೆ ನಮ್ಮ ಮಂಗಳೂರಿನಲ್ಲಿ, ತುಂಬ ಟ್ಯಾಲೆಂಟ್ ಇದೆ. ಅವ್ರಿಗೆ ಎನ್ಕರೇಜ್ ಮಾಡಬೇಕು ನಾವು. ಒಳ್ಳೆ ಸ್ಟೇಡಿಯಂ, ಮಲ್ಟಿಪರ್ಪಸ್ ಸ್ಟೇಡಿಯಂ. ಅಲ್ಲಿ ಫುಟ್ಬಾಲ್, ಹಾಕಿ ಎಲ್ಲ, ಇಂಡೋರ್ ಫೆಸಿಲಿಟಿ ಎಲ್ಲ, ದೊಡ್ಡ ಜಾಗ, 10-12 ಕಿಲೋಮೀಟರ್ಸ್ ಸಾಕು, ಅದನ್ನಲ್ಲಿ ಎಲ್ಲ ಆಗುತ್ತೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬರೀ 3 ಏಕರ್ನಲ್ಲಿ ಇದೆ. ಸೊ ಇನ್ 15 acres, 10-12 acres ಬೇಜಾನ್ ಎಲ್ಲ ಫೆಸಿಲಿಟಿ ಕೊಡ್ಬೋದು. ಹೌದು, ಯು ಗಾಟ್ ಟು ಹ್ಯಾವ್ ಎ ಗುಡ್ ರೆಪ್ರೆಸೆಂಟೇಷನ್ ಫ್ರಮ್ ಹಿಯರ್. ಒಂದು ನೈಸ್ MLA, ಮಿನಿಸ್ಟರ್, ಇಲ್ಲಿಂದ MP ಹೋಗಿಬಿಟ್ಟು KSCA ಪ್ರೆಸಿಡೆಂಟ್, ಸೆಕ್ರೆಟ್ರಿ ತಲೆ ಮೇಲೆ ಕೂತ್ಕೋಬೇಕು. ಇಲ್ಲ ಅಂದರೆ ಕೆಲಸ ಆಗೋಕ್ಕಿಲ್ಲ. ಓಕೆ.